ಕುಮಾರಸ್ವಾಮಿ ಅವರು JDS ಸಿಂಬಲ್ ಮೇಲೆ ನಿಮ್ಮನ್ನು ನಿಲ್ಲಿಸೋದಕ್ಕೆ ರೆಡಿ ಆಗಿದ್ರು ಅಂತ ಮಾತುಗಳು ಕೂಡ ಹೇಳಿದ್ರು. ನೇರವಾಗಿ ಹೇಳ್ಕೊಂಡು ತುಂಬ ಆತರಪಟ್ಟರು, ಸಾಕಷ್ಟು ದಿನಗಳಿಂದ ಪ್ಲ್ಯಾನ್ ಮಾಡಿದ್ರು ಅವರು. ಕಾಂಗ್ರೆಸ್ ನಾಯಕರ ಜೊತೆಗೆ ಬ್ಯಾಕ್ ಡೋರ್ ಮಾತುಕತೆಗಳನ್ನು ಯೋಗೇಶ್ವರ್ ಅವರು ಮಾಡ್ತಾನೇ ಇದ್ರು. ಆದರೆ ಇಲ್ಲೂ ಮಾತ್ರ ನನಗೆ ಟಿಕೆಟ್ ಬೇಕು ಅಂತ ಹೇಳ್ತಾ ಇದ್ರು. JDS ಇಂದ ಟಿಕೆಟ್ ಕೊಡೋಕೆ ರೆಡಿ ಇದ್ವಿ ಅಂತ ಹೇಳಿದ್ರು ಅವರು. ಸರ್, ನನಗೆ JDS BJP NDA ಅಂದಮೇಲೆ ಡಿಫ್ರೆನ್ಸ್ ಇರಲಿಲ್ಲ. ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಡೋ ಮನಸ್ಸಿದ್ದರೆ ಒಂದು ದಿವಸದಲ್ಲೇ ಮುಗಿತಾ ಇತ್ತಲ್ಲ ಸರ್ ಕೇಸು. ಲಾಸ್ಟ್ ಡೇ ತನಕ ಯಾಕೆ ಹೇಳ್ಕೊಂಬಂದರು ಕುಮಾರಸ್ವಾಮಿ ಅವರು? ಈಗ BJP ಅವರು ಟಿಕೆಟ್ ಅನೌನ್ಸ್ ಮಾಡಿದ್ಮೇಲೆ ಭಾಳ ದಿವಸ ಪೆಂಡಿಂಗ್ ಮಡಗಿದ್ರು. 8 ದಿವಸ ಕಾದೆ ನಾನು ಓದೇ, ದಿನಕ್ಕೊಂದು ಸ್ಟೋರಿ ಹೇಳ್ತಾ ಇದ್ರು. ಈಗ ಟಿಕೆಟ್ ಅನೌನ್ಸ್ ಮಾಡಾಗಿದ್ದರೆ ಬೆಳಗ್ಗೆ ಕರೆದು ಯೋಗೇಶ್ವರ್ ನೀನು ನಿಂತ್ಕೊ ಅಂತ ಹೇಳಿದ್ರೆ ನಾನು ಮುಗ್ದೇ ಹೋಗಿತ್ತಲ್ಲ. ನಾನು ಖಂಡಿತ ರೆಡಿ ಇದ್ದೆ ನಿಂತ್ಕೊಳ್ಳೋಕ್ಕೆ. ಅವ್ರಿಗೆ ನನ್ನನ್ನು ಎಳೆದು ಕೊನೆ ತನಕ ನನ್ನ ಒಂಥರ ಅತಂತ್ರ ಸ್ಥಿತಿಯಲ್ಲಿ ಇಡಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಪ್ಲ್ಯಾನ್ ಮಾಡಿದರು. ಕೊನೆಗೆ ಅವ್ರ ಮಗನ್ನ ನಿಲ್ಲಿಸಿ ಗೆಲ್ಲಿಸಲೇಬೇಕು ಅಂತ ಅವರ ಅಂಗದಲ್ಲಿ ತೀರ್ಮಾನ ಆಗಿತ್ತು. ಅವ್ರ ಫ್ಯಾಮಿಲಿನಲ್ಲಿ ಮನೆಯಲ್ಲಿ ಚರ್ಚೆ ಮಾಡಿದರು. ಹಾಗಾಗಿ ನನ್ನನ್ನು ಟಿಕೆಟ್ ತಪ್ಪಿಸಿ ಜೊತೆಲಿ ಇಟ್ಕೋಬೇಕು ಅಂತ ಹುನ್ನಾರ ಮಾಡಿದರು. ನನಗೆ ಇದೆಲ್ಲ ಅರ್ಥ ಆಯಿತು. ನಾನು ಆಚೆ ಬಂದೆ. ನಾನು ಕೊನೆ ದಿವಸ ಆಚೆ ಬಂದೆ ಪ್ರಮೋದ್. ನಾನು ಖಂಡಿತ 15 ವರ್ಷ ದುಡಿದು ಆ ಪಾರ್ಟಿಲಿ 4-5 ಎಲೆಕ್ಷನ್ ನಿಂತು ಸೋತು ಹಳೆ ಮೈಸೂರು ಭಾಗದಲ್ಲಿ ಪಾರ್ಟಿ ಕಟ್ಟಬೇಕು ಅಂತ ಆಸೆ ಇಟ್ಕೊಂಡಿದ್ದೆವು ನಾನು. ನನಗೆ ಇಲ್ಲಿ ಒತ್ತಡ ಈ ಕಾಂಗ್ರೆಸ್ನಲ್ಲಿ ಪ್ರಾರಂಭ ದಿನಗಳಲ್ಲಿ DK ಶಿವಕುಮಾರ್ಗೂ ನನಗೂ ಸರಿ ಬರಲಿಲ್ಲ. ಹಾಗಾಗಿ ನಾನು ಪಾರ್ಟಿಯಿಂದ ಆಚೆ ಹೋದೆ. ಅಲ್ಲಿ ಈಗ ನನಗೆ ಅಲ್ಲೂ ಒತ್ತಡ ಆಯಿತು. ಅನಿವಾರ್ಯವಾಗಿ ಪುನಃ ನಾನು ಇಲ್ಲೇ ಬರಬೇಕು. ಇದ್ರ ಜೊತೆಗೆ ಚನ್ನಪಟ್ಟಣದ ಕೆರೆ ವಿಚಾರಕ್ಕೆ ಕೂಡ ಸಾಕಷ್ಟು ದೊಡ್ಡ ಸಮರ ಆಯಿತು. ಕುಮಾರಸ್ವಾಮಿ ಅವರು ಈ ವಿಚಾರಕ್ಕೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಮೊದಲಿಗೆ ತೋರಿಸ್ತೀನಿ ನೋಡಿ. ಕುಮಾರಸ್ವಾಮಿಗೆ ಚನ್ನಪಟ್ಟಣದಲ್ಲಿ ಎಷ್ಟು ಕೆರೆ ಇವೆ ಗೊತ್ತಿಲ್ಲ ಅಂತ ಭಾಷಣ ಮಾಡಿಬಿಟ್ಟವ್ರೆ. ನಾನು ಅವ್ರನ್ನ ಕೇಳ್ತೀನಿ ಎಷ್ಟು ಕೆರೆ ಇವೆ ಅಂತ. ಅದರಲ್ಲಿ ಒಂದು 17 ಕೆರೆ ನೀರು ತುಂಬಿಸ್ತಕ್ಕಂಥ ಯೋಜನೆ ಮಾಡಿದ್ರು. ನಾನು ಮುಖ್ಯಮಂತ್ರಿಯಾಗಿ ಒಟ್ಟು 107 ಕೆರೆಗೆ ನೀರು ತುಂಬಿಸಿದ್ದೇವೆ. ಅದ್ರ ಜೊತೆಗೆ 8 ಕೆರೆ ಕೈಲಂಚದಿಂದ 8 ಕೆರೆ ನೀರು ತುಂಬಿಸಿದ್ದೇವೆ ಈ ಭಾಗಕ್ಕೆ. ನನಗೇನು ಕೆರೆಗಳು ಎಷ್ಟಿವೆ ಅಂತ ನನಗೆ ಗೊತ್ತಿಲ್ವಾ? ಇದು ಕುಮಾರಸ್ವಾಮಿ ಅವರು ಹೇಳಿದ್ದು. ಕುಮಾರಸ್ವಾಮಿ ಮಾತು ನಿಜನಾ ಈ ಒಂದು ವಿಚಾರದಲ್ಲಿ? ಈಗ ಒಂದ್ ಕಡೆಗೆ ಹೇಳ್ತಾರೆ, ಈಗ ಯೋಗೇಶ್ವರ್ ಒಂದ್ ಕಡೆಗೆ ಭಗೀರಥ ಕೆರೆ ತುಂಬಿಸ್ತವ್ರು ಅಂತ ಹೇಳ್ತಾರೆ. ಬಟ್ ದಾಖಲೆಗಳ ಮೇಲಷ್ಟೇ ಅವರು ಭಗೀರಥ. ಆನ್ ಗ್ರೌಂಡ್ ಇನ್ ರಿಯಾಲಿಟಿ ಕುಮಾರಸ್ವಾಮಿ ಅವರು ಅನುದಾನ ಕೊಟ್ಟು ಕೆರೆ ತುಂಬಿಸಿದ್ದಲ್ವಾ? ಪ್ರಮೋದ್, 100ಕ್ಕೆ 100 ಭಾಗ ಹಸಿ ಸುಳ್ಳು. ಕುಮಾರಸ್ವಾಮಿ ಅವರಿಗೆ ಯಾವ ನಮ್ಮ ತಾಲೂಕಲ್ಲಿ ಎಷ್ಟು ಕೆರೆಗಳಿದ್ದಾರೆ, ಎಲ್ಲಿಂದ ನೀರು ಬರುತ್ತೆ, ಯಾರು ನೀರಾವರಿ ಮಾಡಿದವ್ರು ಗೊತ್ತೇ ಇಲ್ಲ. ಕುಮಾರಸ್ವಾಮಿ ಶಾಸಕರಾಗೋದಕ್ಕೆ ನೀರಾವರಿ ಯೋಜನೆ ನಮ್ಮ ತಾಲೂಕಲ್ಲಿ ಮುಗಿದೋಗಿತ್ತು. ಅವರು ಪಂಪು ಮೋಟ್ರ್ ಆನ್ ಮಾಡಿ ರೀಫಿಲ್ ಮಾಡಲಿಲ್ಲ. ಕೆರೆಗಳಿಗೆ ಪುನಃ ನೀರು ತುಂಬಿಸಿ ಕೆಲಸನ ಇಂಜಿನಿಯರ್ ಕರೆದು ಹೇಳಲಿಲ್ಲ. ಇವತ್ತು ತನಕ ಆ ಕೆಲಸ ಆಗಲೇ ಇಲ್ಲ. ಕುಮಾರಸ್ವಾಮಿ ಅವ್ರದ್ದು ಬೂಟಾಟಿಕೆ ರಾಜಕಾರಣ. ಅವರು ಯಾವ ಯೋಜನೆಯೂ ನಮ್ಮ ತಾಲೂಕಲ್ಲಿ ಯಾವುದೇ ನೀರಾವರಿ ಯೋಜನೆಗೆ ಕುಮಾರಸ್ವಾಮಿ ಅವ್ರ ಪ್ರಯತ್ನ ಇಲ್ಲ. ಅಷ್ಟೊತ್ತಿಗೆಲ್ಲ ಮುಗ್ದೇ ಹೋಗಿತ್ತಲ್ಲ. ಅಷ್ಟೊತ್ತು ಮುಗಿದು ಎಲ್ಲ ಕೆರೆಗಳಿಗೂ ಬಾಗಿನ ಅರ್ಪಿಸಿ ನೀರಾವರಿ ಯೋಜನೆಗಳು ಒಂದು ಹಂತಕ್ಕೆಲ್ಲ ಮುಗಿದೋಗಿತ್ತು. ಕುಮಾರಸ್ವಾಮಿಗೆ ಯಾವುದೂ ಬಾಕಿ ಉಳಿದಿರಲಿಲ್ಲ. ಕುಮಾರಸ್ವಾಮಿ ಯಾವುದೇ ಕೆಲಸ ಮಾಡಲ್ಲ. ಈ ಥರ ಸುಳ್ಳು ಹೇಳ್ಕೊಂಡು ಅವರು 2 ಸಾರಿ ಗೆದ್ರಷ್ಟೇ. 3ನೇ ಸಾರಿ ಜನಗಳಿಗೆ ಅರ್ಥ ಆಯಿತು. ಜನ ಅವ್ರನ್ನ ಈ ಸಾರಿ ಸೋಲಿಸಿದ್ರು. ಈ ಒಂದು ಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವರಿಗೆ ಅನೇಕ ಹಳ್ಳಿಗಳಿಗೆ ಗೊತ್ತೇ ಇಲ್ಲ. ಪ್ರಮುಖವಾಗಿ ಬರ್ಡನ್ ಆಗ್ತಿದ್ದಾರೆ. ಕ್ಷೇತ್ರಕ್ಕೆ ಏನು ಕೊಡುಗೆ ಅಂತ ನಿಮ್ಮ ಕೊಡುಗೆಯನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ನೇರವಾಗಿ ಹಳ್ಳಿಗಳ ವಿಚಾರದಲ್ಲಿ ಅವ್ರಿಗೆ ಏನೂ ಗೊತ್ತಿಲ್ಲ. ಈಗ ಕಾಂಗ್ರೆಸ್ಗೆ ಹೋಗಿದ್ದಾರೆ, ರಾಜಕಾರಣ ಮಾಡ್ಕೊಂಡಿದ್ದವರು ಅನ್ನೋ ಆರೋಪಗಳು ಕೂಡ JDS ಅವರು ನೇರವಾಗಿ ನಿಮ್ಮನ್ನು ಮಾಡಿದ್ರು. ಇದೆಲ್ಲ ಸುಳ್ಳು ಆರೋಪ. ನನಗೆ ನಮ್ಮ ತಾಲೂಕಿನ ಪ್ರತಿ ಊರು ಗೊತ್ತು, ಪ್ರತಿ ಕೆರೆಕಟ್ಟೆ ಗೊತ್ತು, ಪ್ರತಿ ಬೀದಿಗಳು ಗೊತ್ತು, ಪ್ರತಿ ಕಾಲ್ದಾರಿಗಳು ಗೊತ್ತು. ಇಡೀ ತಾಲೂಕು ನನ್ನ ತಲೆಯಲ್ಲಿ ಮ್ಯಾಪ್ ಕಂಪ್ಲೀಟಾಗಿ ನನ್ನ ತಲೆಯಿದೆ. ಕುಮಾರಸ್ವಾಮಿ ಅವರು ಬಸ್ ಸ್ಟ್ಯಾಂಡಲ್ಲಿ ಬಂದು ಅರ್ಜಿ ಹಾಕಿ ಗೆದ್ದವರು ಸರ್. ಒಂದು ಜಾತಿ ಆಧಾರದ ಮೇಲೆ ಎಮೋಷನಲ್ಲಿ ಅವರು ಚುನಾವಣೆ ಗೆದ್ದವರು. ನಮ್ಮ ತಾಲೂಕು ಅಧ್ವಾನ ಆಗಿದೆ. ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥ ಅಧ್ವಾನ ರಿಪೇರಿ ಮಾಡಲಿಕ್ಕೆ ನನಗೆ ಇನ್ನೂ 3.5 ವರ್ಷ ಖಂಡಿತ ಬೇಕು. ಯಾಕಂದರೆ ನಮ್ಮ ತಾಲೂಕಲ್ಲಿ ನಾನು ನಗರಸಭೆ ಮೀಟಿಂಗ್ ಮಾಡ್ತೀನಿ. ಒಂದು ಕಡೆ ಕುಡಿ ನೀರು ಸಮಸ್ಯೆ, ರಸ್ತೆಗಳು ಸರಿ ಇಲ್ಲ, ಚರಂಡಿನೇ ಇಲ್ಲ. ಒಬ್ಬ ಮುಖ್ಯಮಂತ್ರಿ ಆಗಿದ್ದರು. ನಮ್ಮ ತಾಲೂಕಿಗೆ, ನಮ್ಮ ಟೌನ್ಗೆ UGDನೇ ಇಲ್ಲ. ಚನ್ನಪಟ್ಟಣಕ್ಕೆ UD ಸಿಸ್ಟಮ್ ಇಲ್ಲ. ಸಂಪೂರ್ಣವಾಗಿ ಕುಡಿ ನೀರಿನ ಸಂಪರ್ಕ ಇಲ್ಲ. ಕಾವೇರಿ ಹರಿತಾ ಇದ್ರೂ ನಮ್ಮ ಜನಗಳಿಗೆ ಶುದ್ಧ ಕುಡಿ ನೀರು ಕೊಡ್ತಾ ಇಲ್ಲ ನಾವು. ಈಗ 108 ಸಮಸ್ಯೆ ಇದೆ. ಒಂದು ಚನ್ನಪಟ್ಟಣದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ ಆಗಿಲ್ಲ ಕುಮಾರಸ್ವಾಮಿ ಅವರ ಏನೂ ಕೊಡುಗೆ ಇಲ್ಲ. ಈ ಥರ ಏನೋ ಕೈಲಂಚ ಅಂದರೆ ರಾಮನಗರದಿಂದ ನೀರು ಕೊಡ್ತೀವಿ ಅಂತ ಹೇಳ್ತಾರೆ. ಅವ್ರು ರಾಮನಗರ ಇಷ್ಟು ದಿವಸ ಪ್ರತಿನಿಧಿಸಿದ್ರು 30 ವರ್ಷ. ರಾಮನಗರ ತಾಲೂಕು ಯಾಕೆ ನೀರಾವರಿ ಮಾಡಿಲ್ಲ? ನಾನು ಮಾಡೋದು ನೀರಾವರಿನ ಹೈಜಾಕ್ ಮಾಡ್ಕೊಂಡು ಸುಮ್ಮನೆ ಅವರು ನೀರಾವರಿ ಅಂದರು. ನಾನು ನೀರಾವರಿ ಮಾಡಿದೋದಕ್ಕೆ ನಮ್ಮ ಜನಗಳಿಗೆ ಆ ಒಂದು ಪ್ರಯತ್ನ ಗೊತ್ತಿದ್ದೋದಕ್ಕೆ ಒಕ್ಕಲಿಗ ಸಮುದಾಯ ಯಾರು ನೀರನ್ನು ಉಪಯೋಗಿಸಿ ವ್ಯವಸಾಯ ಮಾಡ್ತಾರೆ ಇವತ್ತು ನನ್ನ ಪರ ನಿಂತ್ಕೊಂಡ್ರು. ಕುಮಾರಸ್ವಾಮಿ ಅವ್ರ ಪರ ನಿಂತ್ಕೋಬೇಕಾದ ಸಮಾಜ ಇವತ್ತು ನನ್ನ ಪರ ನಿಂತ್ಕೊಂಡೋದಕ್ಕೆ ನಾನು ಈ ಚುನಾವಣೆ ಗೆದ್ದಿದ್ದೀನಿ. ರೈಟ್.